ಬರಿದ್ರೆ ಅವ್ರ ನಾಳೆ ಕಂಟ್ರೋ ಅಂಡರ್ಸ್ಟೇಟ್ ಅಂತ ಹೇಳೋ ಪಿಕ್ಚರ್ ಬರ ಅಲ್ಲಿ ಬಿದ್ದಿರೋ ಕಾರಣ ಸಂಬಂಧ ಅವ್ರಿಗೆ ಬರೋಕ್ಕಾಗಿಲ್ಲ. ಸೊ ಈಗ ಅನ್ಸಿದ್ದು 30 days ಜರ್ನಿ ನನಗೆ ಫುಲ್ ಇಸ್ತ್ರಿ. ಮತ್ತು ಫಸ್ಟ್ ಹೇಳ್ಬೇಕಂದ್ರೆ ಪ್ರಿಯಾಂಕ ಮೇಡಮ್ನ ಥ್ಯಾಂಕ್ಸ್ ಅಂತ ಹೇಳ್ಬೇಕು, ಅನಿಲ್ ಸರ್ಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಯಾಕಂದ್ರೆ ಮೇಕಪ್ ಬಗ್ಗೆ ನನಗೆ ಒಂದು ಸ್ವಲ್ಪ ಏನು ಅಂದರೆ ಇಷ್ಟು ಹೇಳೋಷ್ಟು ಏನು ಗೊತ್ತಿದ್ದಿರಲಿಲ್ಲ. ಮತ್ತು ಜನರ ಜೊತೆ ಹೆಂಗೆ ಮಾತಾಡ್ಬೇಕು ಅನಿಲ್ ಸರ್ ನನಗೆ ಹೇಳ್ಕೊಟ್ರೆ. ಮತ್ತು ಪ್ರೊಫೆಷನ್ ಮಾಡ್ಬೇಕಂದ್ರೆ ಆ್ಯಂಡಿ ಸರ್ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ರಿ. ಮತ್ತು ಸೋಮು ಸರ್ಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ರೀ. ಮತ್ತು ಆಲ್ ಸ್ಟಾಫ್ ನಮ್ಮ ಟೀಚರ್ಸ್ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ರೀ ನಾನು. ಮತ್ತು ಮೈಕ್ ಓಪನ್ ಡೈಲಿ ಕ್ಲಾಸ್ನಾಗ ಎಲ್ಲರೂ ಸ್ಟೂಡೆಂಟ್ ಬಗ್ಗೆ ಹೇಳಿದ್ರು. ಸ್ಟೂಡೆಂಟ್ ಸ್ವಲ್ಪ ಒಬ್ಬರು ಅವ್ರಿಗೆ ಮಾತು ಕೇಳ್ತಿದ್ದಿಲ್ಲ ಅಂದ್ರು ಅವರ ಪ್ರೋಗ್ರೆಸ್ ಮಾಡ್ಕೇಶನ್ ಎಲ್ಲರಿಗೂ ಹೇಳ್ತಿದ್ರ. ಮತ್ತು ಇನ್ನೊಂದು ಹೇಳ್ಕೊಡೋದು ಏನಂದ್ರೆ ರೀ, ಹೆಣ್ಮಕ್ಳು ಮನ್ಯಾಗ ಕುಡ್ಕೇಶಿಂದ ಬರೀ ಭಾಂಡಿ ತಿಕ್ಕುದ ಒಗ್ಯಾನ ಮನೆ ಅಡಿಗೆ ಅಂತ ಹೇಳಿ ಕುಡ್ಲಿಕ್ಕೆ ಹೋಗ್ಬೇಡ್ರಿ. ಹೊರಗಡೆ ಬಂದ 4 ಜನಕ್ಕೆ ಮೇಕಪ್ ಆಗಿ ಯಾವುದೋ ಒಂದು ಹೇಳ್ಬೇಕತ್ತಿ. ನಮ್ಮ ಮೇಲಿಂದ ನೀವು ಹೊರಗಡೆ ಬಂದ 4 ಜನಗೂ ನಾ ಇದನ್ನು ಮಾಡೇನೆ ಅಂತ ಹೇಳಿ ತಂದೆ ತಾಯಿ ಹಂಗೆ ಇರ್ಬೇಕು, ನಮ್ಮ ಫ್ಯಾಮಿಲಿ ಹಂಗೆ ಇರ್ಬೇಕು ಅನ್ನೋದು ನೀವು ಮಾಡ್ಕೊಂಡು ಹೊರಗೆ ಬಂದ ಮಾಸ್ಟರ್ ಮೇಕಪ್ ಅಕಾಡೆಮಿಗೆ ಬಂದು ಜಾಯಿನ್ ಆಗಿ ಅಲ್ಲಿ ಹೇಗೆ ಇದೆ ಹೇಗೆ ಇಲ್ಲ ಅಂತ ಹೇಳಿ ತಿಳ್ಕೊಂಡು ನೀವು ಮುಂದೆ ಹೋಗಿ ಮೇಕಪ್ ಮಾಡ್ಕೊಂಡು 4 ಜನಕ್ಕೆ ಮುಂದೆ ತಿಳಿಸ್ಕೊಂಡ ನೀವು ಮಾಡ್ಬೋದು. ನಿಮ್ಮ ತಂದೆ ತಾಯಿ ಹೆಸರು ತಗೊಂಡ್ರಿ ಮತ್ತು ಮಾಸ್ಟರ್ ಮೇಕಪ್ ಅಕಾಡೆಮಿ ಹೆಸರು ತಗೊಂಡ್ರಿ ಅಂತ ಹೇಳಿ ಥ್ಯಾಂಕ್ಸ್ ಹೇಳ್ತಾರೆ ಅನಿಲ್ ಸರ್ ಮತ್ತು ಪ್ರಿಯಾಂಕ ಮೇಡಮ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ.